ಬಂದ ಪದಚಿಹ್ನೆಯನ್ನೇ ಅನುಸರಿಸುತ್ತಾ ಬಂದಿದ್ದೇವೆ. ಆದರೆ ಪ್ರಸೇನೆಯನ್ನು ಕಾಣಿಸುತ್ತಾ ಇಲ್ಲವಲ್ಲ? ಕೃಷ್ಣ, ಅಲ್ಲಿ ನೋಡು, ಆ ಕಡೆ ತುರದ ಒಂದು ಸತ್ತು ಬಿದ್ದಿದೆ. ಕೃಷ್ಣ, ಅಲ್ಲಿ ನೋಡು, ಆ ಕಡೆ ಸರಸಿಯ ಬಳಿಯಲ್ಲಿ ಏನೋ ಸತ್ತು ಬಿದ್ದಿರುವಂತೆ ಕಾಣುತ್ತಿದೆ. ಓಹೋ, ಪ್ರಸೇನ ಸತ್ತಿದ್ದಾನೆ. ಆದರೆ ಆತನ ಕೊರಳಿನಲ್ಲಿ ಶಮಂತಕ ಮಣಿಯು ಕಾಣಿಸುತ್ತಾ ಇಲ್ಲವಲ್ಲ? ಕೃಷ್ಣ, ಇಲ್ಲಿ ನೋಡು, ಯಾವುದೋ ಮೃಗದ ಪದಚಿಹ್ನೆ. ಓಹೋ, ಇದು ಕೇಸರಿಯ ಪದಚಿಹ್ನೆ. ಹಾಗಿದ್ದರೆ ಸಿಂಹವೊಂದು ಪ್ರಸೇನನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗಿರಬೇಕು. ಈ ಪದಚಿಹ್ನೆಯನ್ನೇ ಅನುಸರಿಸುತ್ತಾ ಮುಂದೆ ಸಾಗೋಣ. ದುರಗೈದು ಕೇಸರಿಯ ನಗದಿ ಕರುಳುಗಿದ ಸೋಮಾ, ದುರಗೈದ ಕೇಸರಿಯ ನಗದಿ ಕರುಳುಗಿದ ಸುವ ದೊರೆದು ಬಿದ್ದಿಯ ಪ್ರಸೇನ ನಿರವಕರಣಾದ. ಕೃಷ್ಣ, ಅಲ್ಲಿ ನೋಡು, ಸಿಂಹ ಒಂದು ಸತ್ತು ಬಿದ್ದಿದೆ. ಸುತ್ತಮುತ್ತಲಿನ ಗಿಡಮರಗಳು ಮುರಿದು ಬಿದ್ದಿವೆ. ಘೋರವಾದ ಕಾಡಗವೇ ಇಲ್ಲಿ ನಡೆದಿದೆ ಎನ್ನಿಸುತ್ತಿದೆ. ಯಾದವರೇ, ಇಲ್ಲಿ ನೋಡಿ. ಹಾಗಿದ್ದರೆ ಕರಡಿಗೂ ಸಿಂಹಕ್ಕೂ ಯುದ್ಧ ನಡೆದು ಆ ಬಲ್ಲೂಕನೇನಾದರೂ ಮಣಿಯನ್ನು ತೆಗೆದುಕೊಂಡು ಹೋಗಿರಬೇಕು. ಈ ಪದಚಿಹ್ನೆಯನ್ನೇ ಅನುಸರಿಸುತ್ತಾ ಮುಂದೆ ಸಾಗೋಣ. ಹಾಗೆಯೇ ಆಗಲಿ. ಬಲ್ಲುಕನ ಪದ ಚಿಹ್ನೆಯ, ಬಲ್ಲುಕನ ಪದ ಚಿಹ್ನೆಯ, ಹಿಡಿದುಯದು ವಲ್ಲಭನು ವನ ಬೀದಿಯ, ಹಿಡಿದುಯದು ವಲ್ಲಭನು ವನ ಬೀದಿಯ. ಎಲ್ಲ ನರಸಿತ ಹೋಗಲೋ, ಎಲ್ಲ ನರಸಿತ ಹೋಗಲೋ, ಮುಂದೆ ಮುಂದಲ್ಲಿಗೂ ಯೋಗಿದೆಯಲೋ. ಯಾದವರೇ, ಕೃಷ್ಣ, ಬಲ್ಲೂಕನ ಪದಚಿಹ್ನೆಯನ್ನೇ ಅನುಸರಿಸುತ್ತಾ ಬಂದ ನಮ್ಮ ಮುಂದೆ ದೊಡ್ಡದಾದ ಗುಹೆಯೊಂದು ಕಾಣಿಸುತ್ತಾ ಇದೆ. ಇದು ಬಲ್ಲೂಕನ ವಾಸಸ್ಥಾನವಾಗಿರಬೇಕು. ನೀವು ಇಲ್ಲೇ ಇದ್ದು ವಿಶ್ರಾಂತಿಯನ್ನು ಪಡೆಯಿರಿ. ನಾನು ಗುಹೆಯನ್ನು ಪ್ರವೇಶಿಸಿ ಮನೆಯ ಇಡವನ್ನ ಅರಿತು ಬರುತ್ತೇನೆ. ಕೃಷ್ಣ, ಅಗತ್ಯವಿದ್ದಾಗ ನಮ್ಮನ್ನು ನಡೆಸಿಕೊ. ಹಾಗೆಯೇ ಆಗಲಿ. ಏನು ಆಶ್ಚರ್ಯ! ಕತ್ತಲೆಯಿಂದ ಕೂಡಿರಬೇಕಾದಂತ ಈ ಗುಹೆಯು ಎಷ್ಟೊಂದು ಪ್ರಭೆಯಿಂದ ಕಂಗೊಳಿಸುತ್ತಾ ಇದೆ. ಸುತ್ತಮುತ್ತ ವೀಕ್ಷಿಸಿದರೆ ಅಲ್ಲೊಂದು ತೊಟ್ಟಿಲು ಕಾಣುತ್ತಾ ಇದೆ. ತೊಟ್ಟಿಲಿಗೆ ಕಟ್ಟಿದ ಒಂದು ಮಣಿ, ತೊಟ್ಟಿಲಲ್ಲಿರುವಂತಹ ಬಾಲಮಣಿ, ತೊಟ್ಟಿಲನ್ನು ತೂಗುತ್ತಿರುವಂತಹ ಕನ್ಯಾಮಣಿ. ಆಹಾ, ಅವಳ ಸೌಂದರ್ಯವೇ! ಗಿರಿಜೆ ರಮೆ ವಾಣಿಯರ ಚೆಲುವಿಗೆ ಮಿಗಿಲೆನಿಸಿ ಗಿರಿಜೆ ರಮೆ ವಾಣಿಯರ ಚೆಲುವಿಗೆ ಮಿಗಿಲೆನಿಸಿ सरसी जामगी मेरे बाल सौंदर्या विक्रम के बेरगागी 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 सरसी जामगी मेरे बाल सौ